ನಮಸ್ಕಾರ ಸ್ನೇಹಿತರೆ, ಇದು ನಮ್ಮ ಇಂಗ್ಲಿಷ್ ಕಲಿಕೆಯ 8ನೇ ದಿನ. ನಮಗೆ ಪರಿಚಯವಿಲ್ಲದವರು ಸಿಕ್ಕಾಗ ಅವರ ಜೊತೆ ಮಾತು ಶುರು ಮಾಡಲು ನಮಗೆ ಸಂಕೋಚ ಆಗತ್ತೆ. ಆದರೆ ಇಂಗ್ಲಿಷ್ನಲ್ಲಿ ಮಾತು ಶುರು ಮಾಡೋದು ತುಂಬಾ ಸುಲಭ. ಇವತ್ತು ನಾವು ಒಬ್ಬ ಹೊಸ ವ್ಯಕ್ತಿಯನ್ನು ಭೇಟಿಯಾದಾಗ ಫ್ರೆಂಡ್ಲಿಯಾಗಿ ಹೇಗೆ ಮಾತಾಡಬೇಕು ಅಂತ ಕಲಿಯೋಣ. ಭಯ ಬಿಡಿ, ನಗುಮುಖದಿಂದ ಶುರು ಮಾಡಿ. ಸೆಗ್ಮೆಂಟ್ 1, ದಿ ಐಸ್ ಬ್ರೇಕರ್. ಮಾತು ಶುರು ಮಾಡುವುದು. ಯಾರನ್ನಾದರೂ ಮೊದಲು ಭೇಟಿ ಮಾಡಿದಾಗ ಹೀಗೆ ಶುರು ಮಾಡಿ. ನಮಸ್ಕಾರ, ನಿಮ್ಮ ಹೆಸರೇನು? ಹೆಲೋ, ವಾಟ್ ಇಸ್ ಯೋರ್ ನೇಮ್? ನನ್ನ ಹೆಸರು ಮಂಜುನಾಥ್. ಮೈ ನೇಮ್ ಇಸ್ ಮಂಜುನಾಥ್. ನೀವು ಎಲ್ಲಿಂದ ಬಂದಿದ್ದೀರಾ? ವೆರ್ ಆರ್ ಯು ಫ್ರಾಮ್? ನಾನು ಮೈಸೂರಿನಿಂದ ಬಂದಿದ್ದೇನೆ. ಐ ಆಮ್ ಫ್ರಾಮ್ ಮೈಸೂರು. ಟಿಪ್: ಆಲ್ವೇಸ್ ಕೀಪ್ ಅ ಸ್ಮೈಲ್ ವೈಲ್ ಆಸ್ಕಿಂಗ್ ವಾಟ್ ಇಸ್ ಯೋರ್ ನೇಮ್. ಸೆಗ್ಮೆಂಟ್ 2, ಸ್ಮಾಲ್ ಟಾಕ್. ಕ್ಷೇಮ ಸಮಾಚಾರ ಕೇಳುವುದು. ಮಾತು ಮುಂದುವರಿಸಲು ಈ ವಾಕ್ಯಗಳನ್ನು ಬಳಸಿ. ನೀವು ಹೇಗಿದ್ದೀರಾ? ಹೌ ಆರ್ ಯು? ನಾನು ಚೆನ್ನಾಗಿದ್ದೇನೆ, ಧನ್ಯವಾದಗಳು. ಐ ಆಮ್ ಫೈನ್, ಥ್ಯಾಂಕ್ ಯು. ನಿಮ್ಮನ್ನು ಭೇಟಿ ಮಾಡಿದ್ದು ಸಂತೋಷವಾಯಿತು. ನೈಸ್ ಟು ಮೀಟ್ ಯು. ಸೆಗ್ಮೆಂಟ್ 3, ಆಸ್ಕಿಂಗ್ ಫಾರ್ ಹೆಲ್ಪ್ ಆರ್ ಒಪಿನಿಯನ್. ಒಂದು ವೇಳೆ ನೀವು ಏನನ್ನಾದರೂ ಕೇಳಬೇಕಿದ್ದರೆ, ಇದು ಯಾರದ್ದು? ಹೂಸ್ ಇಸ್ ದಿಸ್? ನಿಮಗೆ ಇದು ಗೊತ್ತಾ? ಡು ಯು ನೋ ದಿಸ್? ದಯವಿಟ್ಟು ನನಗೆ ಸಹಾಯ ಮಾಡುವಿರಾ? ಕ್ಯಾನ್ ಯು ಪ್ಲೀಸ್ ಹೆಲ್ಪ್ ಮೀ? ಸ್ನೇಹಿತರೆ, ಇವತ್ತು ನಾವು ಹೊಸಬರ ಜೊತೆ ಮಾತಾಡೋದನ್ನ ಕಲ್ತಿದ್ದೇವೆ. ಇವತ್ತಿನ ನಿಮ್ಮ ಹೋಮ್ವರ್ಕ್, ನನ್ನನ್ನು ಭೇಟಿ ಮಾಡಿದ್ದು ಸಂತೋಷವಾಯಿತು ಅನ್ನೋದನ್ನ ಇಂಗ್ಲಿಷ್ನಲ್ಲಿ ಕಮೆಂಟ್ ಮಾಡಿ. ನೆನಪಿದೆಯಾ? ಈಗಷ್ಟೇ ಕಲ್ತಿದ್ದೀವಿ. ನೈಸ್ ಟು ಮೀಟ್ ಯು. ನಾಳೆ ನಾವು ಹವಾಮಾನ ಮತ್ತು ಮಳೆ ಬೆಳೆಗಳ ಬಗ್ಗೆ ಇಂಗ್ಲಿಷ್ನಲ್ಲಿ ಮಾತಾಡೋದು ಹೇಗೆ ಅನ್ನೋದನ್ನ ಕಲಿಯೋಣ. ಈ ಸರಣಿ ನಿಮಗೆ ಇಷ್ಟವಾಗ್ತಿದ್ರೆ ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು.